ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರಗೊಂಡ ನಾಯಕತ್ವ ಕಿತ್ತಾಟ. ಅಖಾಡಕ್ಕೆ ಇಳಿದಿದೆ ಸಿಎಂ ಸಿದ್ದರಾಮಯ್ಯ ಬಣ. ಈಗ ಡಿಕೆಶಿ ವಿರುದ್ಧ ಚಕ್ರವ್ಯೂಹ ಹೆಣೆದ ಸಿಎಂ ಸಿದ್ದರಾಮಯ್ಯ ಬಣ. ದಲಿತಾಸ್ತ್ರ ಮೂಲಕ ಡಿಕೆ ಕಟ್ಟಿ ಹಾಕಲು ಸಿದ್ದು ಬಣ ಕಸರತ್ತನ್ನ ನಡೆಸಿದೆ. ಸಿಎಂ ಬಣದ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಶಾಸಕ ಕೆ.ಎನ್. ರಾಜಣ್ಣ ಸೇರಿ ಹಲವರಿಂದ ಭಿನ್ನ ಭಿನ್ನ ಪ್ರಯೋಗ ನಡೀತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರ ಬಂದಾಗ ದಲಿತ ಸಿಎಂ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ದಲಿತ ಸಿಎಂ ಅಸ್ತ್ರವನ್ನ ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹೈಕಮಾಂಡ್ ನಾಯಕರಿಗೆ ಸಂದೇಶ ರವಾನೆ ಮಾಡಲು ಸಿಎಂ ಬಣ ಶುರು ಮಾಡಿದ್ದಾರೆ. ಎಸ್, ರಾಜ್ಯದಲ್ಲಿ ನಾಯಕತ್ವ ಕಿತ್ತಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಸರಣಿ ಭೇಟಿ ಮತ್ತು ಮಾತುಕತೆ ಸಂಚಲನವನ್ನ ಮೂಡಿಸಿದ್ರೆ, ಈ ನಡುವೆ ಸಿದ್ದರಾಮಯ್ಯ ಬಣ ಕೈಕೊಟ್ಟಿ ಕುಳಿತುಕೊಳ್ಳದೆ ಅಖಾಡಕ್ಕೆ ಇಳಿದಿದೆ. ಡಿಕೆ ಶಿವಕುಮಾರ್ ಉಳಿಸುತ್ತಿರುವ ಸಿಎಂ ದಾಳಕ್ಕೆ ಪ್ರತ್ಯುತ್ತರವಾಗಿ ದಲಿತ ಸಿಎಂ ವಿಚಾರವನ್ನ ಮತ್ತಷ್ಟು ಮುನ್ನೆಲೆಗೆ ತರ್ತಾ ಇದೆ. ಈ ಮೂಲಕ ಡಿಕೆಶಿ ವಿರುದ್ಧ ಚಕ್ರವ್ಯೂಹ ಹೂಡಲು ಸಿದ್ದರಾಮಯ್ಯ ಬಣ ಸಿದ್ಧತೆ ನಡೆಸ್ತಾ ಇದೆ. ಇನ್ನು ಸಿಎಂ ದಾಳ ಉರುಳಿಸುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಡಿಕೆಶಿ ಹೊಸ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ ಡಿಕೆಶಿ ಕುಮಾರ್. ಡಿಕೆ ನಡೆ ಹಿಂದೆ ಬಿಗ್ ಪ್ಲಾನ್. ಸಿಎಂ ಬಣಕ್ಕೆ ಟಕ್ಕರ್ ಕೊಡಲು ಸಜ್ಜಾಗಿದ್ದಾರೆ. ಎಸ್, ಸಿಎಂ ದಾಳ ಉರುಳಿಸುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಹೊಸ ಅಸ್ತ್ರ ಪ್ರಯೋಗವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ನಡೆ ಹಿಂದೆ ಬಿಗ್ ಪ್ಲಾನ್ ಆಗಿದೆ. ಸಿಎಂ ಬಣಕ್ಕೆ ಟಕ್ಕರ್ ಕೊಡಲು ಸಜ್ಜಾಗಿದ್ದಾರೆ. ವಿರೋಧಿ ಬಣಕ್ಕೆ ಕೌಂಟರ್ ಮೇಲೆ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಅವರು. ಸಿಎಂ ಕುರ್ಚಿ ಕೈ ತಪ್ಪಿದ್ರೆ ಡಿಕೆಶಿ ಪ್ಲಾನ್ ಬಿ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ರೆಬಲ್ ಹಂತದ ಮೊದಲ ಮೆಟ್ಟಿಲು ಹತ್ತಲು ಸಜ್ಜಾಗಿದ್ದಾರೆ ಕನಕಪುರ ಬಂಡೆ. ಬೆಂಬಲಿಗ ಶಾಸಕರ ಒಗ್ಗೂಡಿಸಿ ದೆಹಲಿಯಲ್ಲಿ ಪರೇಡ್ ನಡೆಸಲು ಡಿಕೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಫೆಬ್ರವರಿ ಮುಗಿಯುತ್ತಿದ್ದಂತೆ ದಿಲ್ಲಿ ವಿಮಾನವನ್ನ ಏರಲಿದ್ದಾರೆ ಡಿಸಿಎಂ ಬಣ. ಕಾಂಗ್ರೆಸ್ ಹೈಕಮಾಂಡ್ ಎದುರು ಪರೇಡ್ ಅನ್ನು ನಡೆಸಲು ಡಿಕೆ ಬಣ ರೆಡಿಯಾಗಿದೆ. ಎಸ್, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸರಣಿ ಭೇಟಿಯನ್ನ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಈಗ ಈ ನಡುವೆ ಸಿದ್ದರಾಮಯ್ಯ ಬಣ ಏನು ಸುಮ್ಮನೆ ಕೂತಿಲ್ಲ. ಹೀಗಾಗಿ ದಲಿತ ಸಿಎಂ ವಿಚಾರವನ್ನ ಮತ್ತಷ್ಟು ಮುನ್ನೆಲೆಗೆ ತರ್ತಾ ಇದೆ. ರಾಜ್ಯದಲ್ಲಿ ನಾಯಕತ್ವ ಬಿಕ್ಕಟ್ಟು ತೀವ್ರ ಸ್ವರೂಪಕ್ಕೆ ಇದೆ. ಡಿಕೆಶಿ ವಿರುದ್ಧ ಸಿದ್ದರಾಮಯ್ಯ ಬಣದ ಚಕ್ರವ್ಯೂಹ ಆಗ್ತಾ ಇದೆ. ಡಿಕೆಶಿ ಸಿಎಂ ದಾಳಕ್ಕೆ ದಲಿತಾಸ್ತ್ರ ಪ್ರಯೋಗ ಮಾಡಿದೆ ಸಿದ್ದು ಬಣ. ಇನ್ನು ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಏನಿದ್ದಾರೆ ಅವರು ಕೂಡ ಸುಮ್ಮನೆ ಕೂರ್ತಾ ಇಲ್ಲ. ಪ್ಲಾನ್ ಬಿ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದರು, ಅವರ ಸುತ್ತಮುತ್ತ ಇರುವ ಆಪ್ತರು ಸೈಲೆಂಟ್ ಆಗಿಲ್ಲ. ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮತ್ತು ಹೈಕಮಾಂಡ್ ನಾಯಕರ ಭೇಟಿ ಬೆನ್ನಲ್ಲೇ ಈ ಬಣ ಸಕ್ರಿಯಗೊಂಡಿದೆ. ಇನ್ನು ಸಚಿವರಾದ ಎಚ್.ಸಿ. ಮಹದೇವಪ್ಪ ಇರ್ಬೋದು, ಸಚಿವ ಜಾರಕಿಹೊಳಿ, ಕೆ.ಎನ್. ರಾಜಣ್ಣ ಸೇರಿದಂತೆ ಪ್ರಮುಖರು ಈ ನಿಟ್ಟಿನಲ್ಲಿ ಭಿನ್ನ ಭಿನ್ನ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಇನ್ನು ಅಹಿಂದ ಮತ ಬ್ಯಾಂಕ್ ನಂಬಿರುವ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬಣ ಪ್ರಯೋಗ ಮಾಡುತ್ತಿರುವ ದಲಿತ ಸಿಎಂ ವಿಚಾರ ಕಡೆಗಣಿಸುವ ಹಾಗಿಲ್ಲ. ಈ ಹಿಂದೆ ಕೂಡ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಾಗ ದಲಿತ ಸಿಎಂ ಅಸ್ತ್ರ ಪ್ರಯೋಗವಾಗಿತ್ತು. ಇನ್ನು ಬಹಿರಂಗವಾಗಿ ಯಾವುದೇ ಕಚ್ಚಾಟ ಬೇಡ ಎಂದು ಹೈಕಮಾಂಡ್ ಸ್ಪಷ್ಟ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ತೆರೆಮರೆಯಲ್ಲಿ ಕಚ್ಚಾಟ ತೀವ್ರವಾಗಿದೆ. ಹೇಳಿಕೆ ಪ್ರತಿ ಹೇಳಿಕೆಗಳು ಮುನ್ನೆಲೆಗೆ ಬರ್ತಾ ಇದೆ. ತಮ್ಮ ಬಣದ ಶಾಸಕರ ಮೂಲಕ ನಾಯಕರು ಅಭಿಪ್ರಾಯವನ್ನು ರೂಪಿಸುವ ಪ್ರಯತ್ನವನ್ನು ನಡೆಸುತ್ತಿದ್ದಾರೆ. ನಾಯಕತ್ವ ಬದಲಾವಣೆ, ಅದರಲ್ಲಿ ಉಂಟು ಮಾಡುವ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಒಂದು ಬಣ ಹೇಳ್ಕೊಳ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆಯ ಅಗತ್ಯ ಏನಿದೆ ಎಂಬ ಬಗ್ಗೆ ಮತ್ತೊಂದು ಬಣ ವಾದವನ್ನು ಮಾಡ್ತಾ ಇದೆ. ಈ ನಡುವೆ ಡಿಕೆಶಿ ಎಲ್ಲಾ ರೀತಿಯ ಪ್ರಯೋಗಗಳ ಮೂಲಕ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನವನ್ನ ನಡೆಸಿದ್ದಾರೆ. ಎಸ್, ರಾಜ್ಯ ರಾಜಕಾರಣದಲ್ಲಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಬಣ ಇದೆ, ಒಂದ್ ಕಡೆ ಸಿದ್ದರಾಮಯ್ಯ ಬಣ ಇದೆ. ಬಟ್ ಈಗ ಸಿದ್ದರಾಮಯ್ಯ ಬಣ ಒಂದು ಚಕ್ರವ್ಯೂಹವನ್ನ ಹಣಿದಿದೆ. ಯಾವ ರೀತಿ ಅಂದ್ರೆ ದಲಿತ ಸಿಎಂ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತರ್ತಾ ಇದೆ. ಅಂದ್ರೆ ಅಹಿಂದ ನಾಯಕರಾಗಿ ದಶಕಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಇದ್ರು. ಇದೀಗ ಆ ಅಹಿಂದ ವರ್ಗಕ್ಕೆ ಇನ್ನೊಬ್ಬ ನಾಯಕ ಬೇಕಾಗಿದ್ದಾನೆ. ಅದಕ್ಕಾಗಿ ಆಲ್ರೆಡಿ ಇವರು ಸತೀಶ್ ಜಾರಕಿಹೊಳಿ ಅವರನ್ನ ಕ್ಯಾಪ್ಟನ್ ಮಾಡಲು ಉತ್ಸುಕತೆ ವಹಿಸಿದ್ದಾರೆ.
ಬಟ್ ಕಾದು ನೋಡಬೇಕು ದಲಿತ ವರ್ಗದ ಅಹಿಂದ ನಾಯಕರಾಗಿ ಯಾರು ಪಟ್ಟವನ್ನ ಇರ್ತಾರೆ ಅಂತೆ. ಅಂದ್ರೆ ಇದು ಒಂಥರ DK ಇವರಿಗೆ ಇಂಡೈರೆಕ್ಟ್ ಆಗಿ ಟಕ್ಕರ್ ಕೊಟ್ಟಂತ ಇದು. ಪದೇ ಪದೇ ದಲಿತ CM ವಿಚಾರವನ್ನ ಮುನ್ನೆಲೆಗೆ ತರೋದು DK ಶಿವಕುಮಾರ್ಗೆ ಪೆಟ್ಟನ್ನ ಕೊಟ್ಟ ಹಾಗೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮತಾರ್. ಎಸ್ ವಿನೋದ್, ಒಂದ್ ಕಡೆ CM ಸಿದ್ದರಾಮಯ್ಯ ಬಣ ಏನಿದೆ, KN ರಾಜಣ್ಣ ಆಗಿರ್ಬೋದು, ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಮತ್ತೆ ದಲಿತ CM ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಒಂದ್ ಕಡೆ DK ಶಿವಕುಮಾರ್ ಅವರು ಕೂಡ ಪ್ಲಾನ್ ಅನ್ನ ಮಾಡಿಕೊಂಡು ಅವರು ಒಂದ್ ಕಡೆ ಕಾದಾಟವನ್ನು ನಡೆಸಿದ್ದಾರೆ. ಏನ್ ಹೇಳ್ತೀರಾ ವಿನೋದ್ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ಈ ಒಂದು ದಲಿತ ದಾಳ ಅನ್ನೋದು ಇವತ್ತಿನಿಂದ ಹೊಸದಾಗಿ ಸೃಷ್ಟಿಯಾಗಿರ್ತಕ್ಕಂಥ ಪದ ಅಲ್ಲ, ಹೊಸದಾಗಿ ಬಂದಿರತಕ್ಕಂಥ ಮುನ್ನೆಲೆ ಬಂದಿರತಕ್ಕಂಥ ವಿಚಾರ ಅಲ್ಲ. ಯಾಕಂದ್ರೆ ಸಾಕಷ್ಟು ಬಾರಿ ಈ ಒಂದು ದಲಿತ CM ಅನ್ನೋ ವಿಚಾರ ಸಾಕಷ್ಟು ಬಾರಿ ಬಂದಿದೆ. ಯಾಕಂದ್ರೆ ಆಕ್ಚುಲಿ 2013-14 ಈ ವಿಚಾರ ಬಂದಿತ್ತು. ಯಾಕಂದ್ರೆ ಅಂದಿನ KPCC ಅಧ್ಯಕ್ಷ ಆಗಿರ್ತಕ್ಕಂಥ G ಪರಮೇಶ್ವರ್ ಅವರೊಬ್ಬ ದಲಿತ ನಾಯಕರಾಗಿದ್ರು, ಜೊತೆಗೆ KPCC ಅಧ್ಯಕ್ಷರಾಗಿದ್ರು. ಆ ಒಂದು ಸಮಯದಲ್ಲಿ ದಲಿತರಿಗೆ ಕೊಡಬೇಕು ಅನ್ನೋ ಕೂಗು ಬಂದಿತ್ತು. ಆದ್ರೆ ಆ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಕೊಟ್ಟರು. ಅದ ಬಳಿಕ ಇದೀಗ ಇಷ್ಟು ದಿನ 2 ವರ್ಷ ತನಕ ಇರಲಿಲ್ಲ. ಯಾವಾಗ ಕುರ್ಚಿ ಕಿತ್ತಾಟ ಬಂತು ಆ ಟೈಮಲ್ಲೆಲ್ಲ ಪದೇ ಈ ವಿಚಾರ ಮುನ್ನೆಲೆ ಬಂದಿದೆ. ಅಂದ್ರೆ ಇದು CM ಸಿದ್ದರಾಮಯ್ಯ ಉಳಿಸಿರ್ತಕ್ಕಂಥ ಒಂದು ದಾಳನ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ CM ಸಿದ್ದರಾಮಯ್ಯನ ಯಾವುದೇ ಟೈಮಲ್ಲಿ ತಮ್ಮ ಕುರ್ಚಿ ಕೂತು ಬಂದಲ್ಲಿ, ತಮ್ಮ ಘನತೆಗೆ ಏನಾದ್ರು ಕೂತು ಬಂದಂತ ಸಂದರ್ಭದಲ್ಲಿ ದಲಿತಾಸ್ತ್ರ ಅಂದ್ರೆ ಈ ಪ್ಲೇ ಕಾರ್ಡ್ ನ ಪ್ಲೇ ಮಾಡಿದವರು. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, G ಪರಮೇಶ್ವರ್ ದಲಿತ ಸಚಿವರ ಮೂಲಕ ಒಂದು ದಲಿತ CM ಬೇಕನ್ನೋ ಕೂಗನ್ನು ಈಗಾಗಲೇ ರಾಜ್ಯದಲ್ಲಿ ಎಬ್ಸಿದ್ದಾರೆ. ಆದ್ರೆ ಇದನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದಿದ್ದಾರೆ ಹೊರತು ಈ ಒಂದು ಮುನ್ನೆಲೆಗೆ ಹೈಕಮಾಂಡ್ ನಾಯಕರು ಒಂದು ಮನ್ನಣೆ ಕೊಡಬೇಕಲ್ಲ ಮಲ್ಲಿಕಾರ್ಜುನ್. ಯಾಕಂದ್ರೆ ಇಲ್ಲಿ DK ಶಿವಕುಮಾರ್ ಒಕ್ಕಲಿಗ ನಾಯಕ, ಸಮುದಾಯದ ಒಬ್ಬ ಪ್ರಮುಖ ನಾಯಕ ಮತ್ತು ಘಟಾನುಘಟಿ ನಾಯಕ. ಸೊ ಹಾಗಾಗಿ ಒಂದು ವೇಳೆ ಏನಾದ್ರೂ CM DK ಶಿವಕುಮಾರ್ಗೆ ಈ ಒಂದು CM ಹುದ್ದೆ ಕೊಡದಿದ್ದಲ್ಲಿ ಆ ಒಂದು ಸಂದರ್ಭದಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ಗಳು ಮತ್ತೆ ಒಕ್ಕಲಿಗ ಮತ ಏನಂತ ಅವುಗಳು ಕೈ ತಪ್ಪು ಹೋಗುತ್ತೆ ಕಾಂಗ್ರೆಸ್ಗೆ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ಗೆ ಹಿಂದೂಗಳ ಮತಗಳು ಇದಾವೆ ಮತ್ತೆ ಒಕ್ಕಲಿಗ ಮತಗಳು ಇದಾವೆ. ಈಗೇನಾದ್ರೂ ದಲಿತ CM ಅನ್ನ ಮಾಡಿದ್ರೆ ಆ ಒಂದು ಒಕ್ಕಲಿಗ ಓಟ್ಗಳು ಕೈ ತಪ್ಪುತ್ತೆ. ಜೊತೆಗೆ ಒಕ್ಕಲಿಗ CM ಅನ್ನ ಮಾಡಿದ್ರೆ ಅಹಿಂದ ನಾಯಕ ಮತ್ತೆ ದಲಿತ ಓಟ್ಗಳು ಅಂದ್ರೆ ಕಾಂಗ್ರೆಸ್ನ ಕೈ ತಪ್ಪುತ್ತೆ. ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಅದೇ ಕೇಂದ್ರ ಹೈಕಮಾಂಡ್ ಯಾವ ತರ ಇದಕ್ಕೆ ಎಚ್ಚರಿಕೆ. ಯಾಕಂದ್ರೆ ಇದನ್ನ ಏಕಾಏಕಿ ನಾವು CM ಬಲ ನೋಡಿ DCM ಬಲ ನೋಡಿ ನಾವು ಇದನ್ನ ಫೈನಲ್ ಮಾಡಕ್ ಆಗಲ್ಲ. ಮತ್ತೆ ಕಮ್ಯುನಿಟಿಗಳು ನೋಡ್ಬೇಕಾಗುತ್ತೆ, ಮತ್ತೆ ಸಂಖ್ಯಾಬಲ ನೋಡ್ಬೇಕಾಗುತ್ತೆ, ಮತ್ತೆ ಚತುರತೆ ನೋಡ್ಬೇಕು, ಸೀನಿಯಾರಿಟಿ ನೋಡ್ಬೇಕಾಗುತ್ತೆ. ಎಲ್ಲಾ ವಿಚಾರ ಪರಿಗಣನೆ ಮಾಡಿ ಹೈಕಮಾಂಡ್ ನಾಯಕರು ಫೈನಲ್ ಮಾಡ್ತಾರೆ. ಅದೇ ಹೈಕಮಾಂಡ್ ನಾಯಕರಿಗೆ ಎಂತ ದೊಡ್ಡ ಟಾಸ್ಕ್ ಆಗಿದೆ ಅಂದ್ರೆ, ಒಂದ್ ವೇಳೆ CM ಸಿದ್ದರಾಮಯ್ಯ ಬೆಂಬಲಿಗರಿಗೆ ಕೊಡದೇ ಇದ್ರೆ ಅಥವಾ ದಲಿತ ವ್ಯಕ್ತಿನ CM ಮಾಡದೇ ಇದ್ರೆ ದಲಿತ ಅಹಿಂದ ಓಟ್ಗಳು ಹೋಗ್ತವೆ. ಒಕ್ಕಲಿಗ ನಾಯಕರನ್ನ CM ಮಾಡದೇ ಇದ್ದಂತ ಸಂದರ್ಭದಲ್ಲಿ ಒಕ್ಕಲಿಗ ಓಟ್ಗಳು ಇರ್ತವೆ. ಆದ್ರೆ ಇದನ್ನ ಯಾವ ತರ ಒಂದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಫಾರ್ಮುಲಾ ತರ ಮಾಡ್ತಾರ ಅಥವಾ ಸೂತ್ರ ಏನಿತ್ತಾರ, ಸೂತ್ರದ ಮೂಲಕ ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ಒಂದು ಇತ್ತೀಚಿನ ಹಾರ್ತಾರ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಿದೆ ಮಲ್ಲಿಕಾರ್ಜುನ್. ಓಕೆ ವಿನೋದ್, ಮತ್ತೇನಿದೆ ಈಗ ಮೊದಲಿಗೆ CM ಮತ್ತು DCM ಬಣ ಇತ್ತು. CM ಬಿಟ್ರೆ ಈಗ DCM DK ಶಿವಕುಮಾರ್ ಅವರೇ CM ಆಗೋದಿತ್ತು. ಬಟ್ ಇವಾಗ ಬೇಕಂತಲೇ ಈಗ CM ಸಿದ್ದರಾಮಯ್ಯನವರು ದಲಿತ CM ಅನ್ನ ಚಕ್ರವ್ಯೂಹ ಹೆಣದ್ರ ಅಂತ. ನಿಜ ಮಲ್ಲಿಕಾರ್ಜುನ್, ಯಾಕಂದ್ರೆ ನೀವ್ ಹೇಳ್ತಿರೋದು ಇವರು ದಲಿತ CM ಕೂಗು ಅನ್ನೋದು ಇವತ್ತಿಂದ ಬಂದಿರ್ತಕ್ಕಂಥ ವಿಚಾರ ಅಲ್ಲ. ಯಾಕಂದ್ರೆ ಅವಾಗ್ಲೇ ಹೇಳಿದ್ನಲ್ಲ, ಯಾವ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯಗೆ ಕಂಟಕ ಎದುರಾಗುತ್ತೆ, ಕುರ್ಚಿಗೆ ಒಂದು ದಿನ ಹತ್ತಿರ ಬರುತ್ತೆ, ಕುರ್ಚಿ ಕಿತ್ತಾಟ ಬಗ್ಗೆ ಫೈನಲ್ ಬರುತ್ತೆ, ಆ ಒಂದು ಸಂದರ್ಭ ದಲಿತ CM ಕೂಗು ಬರುತ್ತೆ, ದಲಿತ KPCC ಅಧ್ಯಕ್ಷ ಕೂಗುನು ಬರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರ ಮೂಲಕ, ಆಪ್ತ ಬಣದವರ ಮೂಲಕ ದಲಿತ CM ಅನ್ನ ಪ್ಲೇ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ಆದ್ರೆ ಅವಾಗ ಹೇಳಿದ್ನಲ್ಲ, ಹೈಕಮಾಂಡ್ ನಾಯಕರಿಗೆ ಯಾವ ತರ ಇದು ಮಾಡ್ತಾರೆ. ಯಾಕಂದ್ರೆ CM ಸಿದ್ದರಾಮಯ್ಯ ಮೇಲ್ನಡಿಕೆ ಸುಮ್ಮನೆ ಇರ್ಬೋದು, ನಾನೇನು ಮಾಡ್ತಿಲ್ಲ ಗೊತ್ತಿಲ್ಲ, ಇಲಾಖೆ ಜೊತೆ ಬಜೆಟ್ ಪೂರ್ವ ಸಭೆಯಲ್ಲಿ ಬಿಸಿ ಆಗಿದೆ ಅಂದ್ಬಿಟ್ಟು, ಆದ್ರೆ ಒಳಗಡೆ ಈ ತರ ಒಂದು ಸ್ಟ್ರಾಟಜಿಗಳನ್ನ ತಮ್ಮ ಆಪ್ತರ ಮೂಲಕ ಒಂದು ಹೆಣೆಯುವಂತ ಪ್ರಯತ್ನವನ್ನು CM ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಈ ತರ ಒಂದು CM ಬಂದ್ರು ಸ್ಟ್ರಾಟಜಿ ಆಗಿದ್ರೆ, ಇನ್ನು DCM DK ಶಿವಕುಮಾರ್ ಬೆಂಬಲಿಗರಿಂದ ಅವ್ರು ಯಾವ ತರ ಕಾರ್ಡ್ ಅನ್ನ ಪ್ಲೇ ಮಾಡ್ತಾರೆ ಅನ್ನೋದು ಒಂದು ಸಸ್ಪೆನ್ಸ್ ಏನಿಲ್ಲ, ಇರೋ ವಿಚಾರ ಫ್ಯಾಕ್ಟನೇ. ಅಂದ್ರೆ ಈಗ ಏನು 336 ಸೀಟ್ ಬರೋಕೆ DCM DK ಶಿವಕುಮಾರ್ ಕಾರಣ ಆಗಿದ್ದಾರೆ. ಪಕ್ಷವನ್ನು ಒಂದು ಏನು ಸಕ್ರಿಯಗೊಳಿಸಿದ್ದಾರೆ, ಮತ್ತೆ ಒಂದು ಬಲಿಷ್ಠಗೊಳಿಸಿದ್ದಾರೆ. ಯಾವಾಗಾದ್ರೂ ಕಾಂಗ್ರೆಸ್ಗೆ ಒಂದು ಪಕ್ಷಕ್ಕೆ ಏನಾದ್ರು ಒಂದು ಸಂಕಷ್ಟ ಇದ್ರಾಗ ಅವರು ಇದು ಅಂದ್ರೆ ಮುಂದೆ ಬಂದು ಪರಿಹರಿಸ್ತಾರೆ. ಇಷ್ಟೆಲ್ಲ ಇದಾವೆ, ಅವ್ರುಗಳನ್ನು ಪರಿಗಣನೆ ಮಾಡಿ ಒಕ್ಕಲಿಗ ನಾಯಕರು ಅಂದ್ರೆ SM ಕೃಷ್ಣ, ಧರ್ಮಸಿಂಗ್ ನಂತರ ಒಕ್ಕಲಿಗ ನಾಯಕರಿಗೆ ಒಂದು ಇವ್ರಿಗೊಂದು ಹುದ್ದೆ ಕೊಡಿ ಅನ್ನುವ ಕೂವನ್ನು ಒಂದು
DCM DK ಶಿವಕುಮಾರ್ ಬೆಂಬಲ ಎತ್ತಿದ್ದಾರೆ. ಆದ್ರೆ ಇದಕ್ಕೆ ಹೈಕಮಾಂಡ್ ನಾಯಕರು ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಏನು ಇಚ್ಛೆ ಹಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಮಲ್ಲಿಕಾರ್ಜುನ್. ಓಕೆ ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ.